ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಇವತ್ತು ನಾನು ನಮ್ಮ ಮನೆ ಗಾರ್ಡನ್ ಪ್ಲ್ಯಾಂಟ್ಸನ್ನು ರೀಪಾಟ ಮಾಡಾಕತ್ತೀನಿ. ಯಾವ್ಯಾವ ರೀಪಾಟ್ ಮಾಡತ್ತೀನಿ, ಯಾವ ಥರ ರೀಪಾಟ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀರಂತ. ಬರ್ರಿ ಈಗ ನೋಡೋಣ. ಬರ್ರಿ ಇವತ್ತು ಆರ್ಕಿಡ್ ಪ್ಲ್ಯಾಂಟನ್ನು ರೀಪಾಟ್ ಮಾಡೋಣಂತ, ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತ. ಆರ್ಕಿಡ್ ಪ್ಲ್ಯಾಂಟ್ ರೀಪಾಟ್ ಮಾಡುವಾಗ ಡೆಡ್ ಬೇರೆಲ್ಲ ರಿಮೂವ್ ಮಾಡಿದ್ಮೇಲೆ ನಾವೇನು ಮಾಡ್ಬೇಕು, ಈ ಫಂಗಿಸೈಡ್ ನೀರೊಳಗೆ ಇದನ್ನು ಡಿಪ್ ಮಾಡಿ ಇಡಬೇಕು. ಇದರಿಂದ ಏನಾಗ್ತೈತಿ, ನಾವೆಲ್ಲ ಎಲ್ಲೆಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಫಂಗಿಸೈಡ ಅದಕ್ಕೆ ಹೀರ್ಕೊತೈತಿ. ಅವಾಗ ಏನದು ಫಂಗಸ್ ಆಗೋದಿಲ್ಲ ನಾವು ರೀಪಾಟಿಂಗ್ ಮಾಡಿದ್ಮೇಲೆ. ಅದಕ್ಕೋಸ್ಕರ ನಾನೀಗ ಒಂದು 10 ನಿಮಿಷ ಫಂಗಿಸೈಡ್ ನೀರೊಳಗೆ ನೆನೆ ಹಾಕಿಟ್ಟಿರ್ತೀನಿ. ನಂತರ ನಾನೀಗೇನು ಮಾಡ್ತೀನಿ, ಅದಕ್ಕೆ ಈ ಇಡ್ಲಿ ಇರ್ತದಲ್ಲ, ಇಡ್ಲಿ ಚೂರು ಮತ್ತು ಇದೇ ಕೊಕೊನಟ್ ಚಿಪ್, ಈ ಕೋಕೋಪೀಟ್ ಬರ್ತದಲ್ಲ ಅದೇ ಥರ ಇದು ಕೋಕೋ ಚಿಪ್ಪಿದ್ದ ಒಂದು ಬ್ಲಾಕ್ ಬರ್ತೈತಿ. ಅದನ್ನು ನೀರೊಳಗೆ ನಾವು ನೆನೆ ಹಾಕಿ ಈ ಥರ ಅದು ಓಪನ್ ಆಗ್ತೈತಿ. ಈ ಥರ ನಮ್ಗೆ ಸಿಗ್ತದ. ಇದು ಕೋಕೋ ಚಿಪ್ ಆಮೇಲೆ ಈ ಇಡ್ಲಿ ಚೂರನ್ನು ಮಿಕ್ಸ್ ಮಾಡಿ ನಾವು ಇದಕ್ಕೆ ರೀಪಾಟ್ ಮಾಡ್ತೀವಿ. ಇದ್ರೊಳಗೆ ಇದನ್ನು ಮಿಕ್ಸ್ ಮಾಡಿ ಈ ಥರ ಒಂದು ಪಾಟಿಗೆ ನಾವು ಇದನ್ನು ಶಿಫ್ಟ್ ಮಾಡೋಣ. ಇನ್ನೂ ಒಂಥರ ಪಾಟ್ ಬರ್ತಾವ, ಅದ್ರೊಳಗೂ ನಾವು ರೀಪಾಟನ್ನು ಮಾಡ್ಬೋದು. ಅದು ನಾನು ನಿಮ್ಗೆ ತೋರಿಸ್ತೀನಿ ಈಗ. ಇದು ನೋಡ್ರಿ, ನಾನು ಇಲ್ಲಿ ಸ್ವಲ್ಪ ಇದು ಮಾಸ್ ತೊಗೊಂಡಿನಿ. ಇದು ಫೆಗ್ನಾ ಮಾಸ್. ಬರೀ ಇದ್ರೊಳಗೆ ನಾವು ಹಚ್ಚಿದ್ರೂ ಆರ್ಕಿಡ್ ಪ್ಲ್ಯಾಂಟ್ ಬರ್ತಾವ. ನಾನು ಇದು ಜಸ್ಟ್ ಮಾಯಿಸ್ಟ್ ಇರೋಕೆ ಅಂತಂದು ಸ್ವಲ್ಪ ಕೆಳಗಡೆ ಹಾಕಿರ್ತೀನಿ. ಅದ್ರೊಳಗೆ ನಾವೇನು ಮಾಡ್ಬೇಕೀಗ, ಈ ಕೋಕೋ ಚಿಪ್ ಚೂರನ್ನು ಹಾಕಿ, ನೆಕ್ಸ್ಟ್ ಈ ಇಡ್ಲಿ ಚೂರನ್ನು ಇದ್ರೊಳಗೆ ಹಾಕಿ ನಾವು ಪ್ಲ್ಯಾಂಟೇಷನ್ನ ಮಾಡಬೇಕು. ಈಗ ನಾನು ಇದು ಒಂದು ಪ್ಲ್ಯಾಂಟನ್ನು ಇದ್ರೊಳಗೆ ಪ್ಲ್ಯಾಂಟೇಷನ್ನ ಮಾಡ್ತೀನಿ. ಅದಕ್ಕೆ ನಾನೀಗ ಇದು ಸ್ಮಾಲ್ ಪಾಟ್ ತೊಗೊಂಡಿನಿ. ನಮ್ದು ಪ್ಲ್ಯಾಂಟ್ ದೊಡ್ಡದಿತ್ತಂದ್ರೆ ನಾವು ದೊಡ್ಡ ಪಾಟನ್ನು ತೊಗೋಬೇಕು. ಫಂಗಿಸೈಡ್ ಇರಲಿಲ್ಲ ಅಂತಂದ್ರೆ ಅಲೋವೆರಾ ಜೆಲ್ಲನ್ನು ನೀವು ಕಟ್ ಮಾಡಿದ ಜಾಗದಲ್ಲಿ ಹಚ್ಚಬಹುದು. ಇಲ್ಲ ಅಂತಂದರೆ ಬೆಳ್ಳುಳ್ಳಿನ ಜಜ್ಜಿ ನೀರೊಳಗೆ ಹಾಕಿ ಆ ನೀರೊಳಗೆ ಅದನ್ನು ಡಿಪ್ ಮಾಡಬಹುದು. ಇಷ್ಟ ಮಾಡಿದ್ರೆ ಆಯ್ತು ನೋಡ್ರಿ. ಇದು ಭಾಳ ಏನೇ ಇದಕ್ಕೆ ಮುಚ್ಚಬೇಕು ಬೇರೆ ಇದೆಲ್ಲ ಮ್ಯಾಲಿಂದ ಅಂತಂದೇನಿಲ್ಲ. ಅದು ರೂಟ ಮ್ಯಾಲೆ ಬರ್ತಿರ್ತಾವ. ಜಸ್ಟ್ ನಾವು ಇದ್ರ ಮೇಲೆ ಇಷ್ಟ ಕೋಕೋ ಚಿಪ್ ಈ ಇಡ್ಲಿನ ಹಾಕಿಬಿಟ್ರೆ ಸಾಕು. ಇಷ್ಟು ಕವರ್ ಆದರೆ ಸಾಕು. ಇಷ್ಟು ಮಾಡಿ ನಾವು ಇದಕ್ಕೆ ಫಂಗಿಸೈಡ್ ನೀರನ್ನು ಸ್ಪ್ರೇ ಮಾಡಿಬಿಡ್ಬೇಕು. ಇಲ್ಲಾಂದರೆ ನಾರ್ಮಲ್ ವಾಟರ್ ಸ್ಪ್ರೇ ಮಾಡಿಬಿಟ್ರೆ ಆಯಿತು. ಇಲ್ಲಿ ನಾನು ದೊಡ್ಡ ಪಾಟ್ ಒಳಗೆ ಹಚ್ಚಿದ್ದ ಆರ್ಕಿಡ್ ಪ್ಲ್ಯಾಂಟನ್ನು ಈಗ ರೀಪಾಟ್ ಮಾಡ್ತಾಯಿದ್ದೀನಿ. ಮೊದಲಿನ ವಿಡಿಯೋದಾಗ ನೀವು ನೋಡಿರ್ಬೇಕು ನಾನು ಆರ್ಕಿಡ್ ಪ್ಲ್ಯಾಂಟನ್ನು ಎಲ್ಲಿ ನಾನು ಅರೇಂಜ್ಮೆಂಟ್ ಮಾಡಿದ್ದೆ ಅನ್ನೋದನ್ನು. ಈಗ ನಾನು ಆ ಪ್ಲೇಸ್ ಒಳಗಿಂದ ತೆಗೆದು ಬೇರೆ ಕಡೆ ಅರೇಂಜ್ಮೆಂಟ್ ಮಾಡೋಕತ್ತೀನಿ. ಅದಕ್ಕೋಸ್ಕರ ನಾನು ಬೇರೆ ಪಾಟನ್ನು ತಂದೀನಿ. ಆ ಪಾಟ್ ಒಳಗೆ ನಾನೀಗ ಆರ್ಕಿಡನ್ನು ರೀಪಾಟ್ ಮಾಡ್ತೀನಿ. ಇದು ನೋಡ್ರಿ, ಆರ್ಕಿಡ್ ಪ್ಲ್ಯಾಂಟ್ ನಾನು ಈ ಪಾಟ್ನಾಗ ಹಚ್ಚಿದ್ದೆ. ಈಗ ನಾನು ತೆಗೆದು ನಾನು ಈ ಹೊಸ ಪಾಟ್ ತೊಗೊಂಬಂದಿನಿ. ಇವಕ್ಕೆ ನಾನೀಗ ರೀಪಾಟ್ ಮಾಡಾಕತ್ತೀನಿ. ರೀಪಾಟ್ ಅಂತಂದ್ರೆ ನಾನು ಈಗ ಏನಿದ್ರೊಳಗಿಂದ ತೆಗಿಯೋದಿಲ್ಲ, ಎಲ್ಲ ಜಸ್ಟ್ ನಾನು ವೇಸ್ಟ್ ಬ್ರಾಂಚಸ್ ಎಲ್ಲ ತೆಗೆದು ನಾನು ರೀಪಾಟ್ ಮಾಡ್ತೀನಿ. ಮೊದಲಿನ ಪಾಟ್ ಒಳಗೆ ನಾನು ಹಾಕಿ ಒಂದು 6 ರಿಂದ 8 ತಿಂಗಳಾಗೈತಿ. ಅದಕ್ಕೋಸ್ಕರ ನಾನು ಅದನ್ನು ಆ್ಯಸ್ ಇಟ್ ಈಸ ಹಾಕಾಕತ್ತೀನಿ. ಪೂರ್ತಿಯಾಗಿ ರೀಪಾಟ್ ಮಾಡೋದಿತ್ತಂದ್ರೆ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಥರ ರೀಪಾಟ ಮಾಡಬೇಕು. ನೋಡ್ರಿ, ಈ ಥರ ನಾನು ಈ ಪಾಟ್ ಒಳಗಿಂದ ಈ ಪಾಟಿಗೆ ಶಿಫ್ಟ್ ಮಾಡತ್ತೀನಿ. ಯಾಕಂದ್ರೆ ಇದು ಮೊದಲು ನಾನು ಬೇರೆ ಜಾಗ ಒಳಗೆ ಇಟ್ಟಿದ್ದೆ ಇದನ್ನು. ಈಗ ಅದನ್ನು ತೆಗೆದು ನಾನು ಬೇರೆ ಕಡೆ ಶಿಫ್ಟ್ ಮಾಡತ್ತೀನಿ. ಅದಕ್ಕೆ ನಾನು ಈ ಪಾಟ್ ಚೂಸ್ ಮಾಡಿ ಅವಕ್ಕೋಸ್ಕರ. ಇದೇ ಥರ ಪಾಟ್ ಇತ್ತಂದ್ರೆ ಆರ್ಕಿಡ್ ಚಲೋ ಬೆಳಿತಾವ. ಇದ್ರೊಳಗೂ ಕೂಡ ಚೆನ್ನಾಗೇ ಬೆಳೆದಿದ್ವು. ಆದ್ರೆ ನಾನು ಈ ಸಲ ಇದಕ್ಕೆ ಶಿಫ್ಟ್ ಮಾಡಿ ನಾನು ಬೇರೆ ಕಡೆ ಹ್ಯಾಂಗ್ ಮಾಡಾಕತ್ತೀನಿ. ಇವನೀಗ ನಿಮಗೆ ಎಲ್ಲಿನ ಹ್ಯಾಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ. ನೆಕ್ಸ್ಟ್ ನಾನು ಎಲ್ಲ ಹೆಂಗೆ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ತೀನಂತ. ಆರ್ಕಿಡ್ ಪ್ಲ್ಯಾಂಟ್ ಎಷ್ಟು ಹೆಲ್ದಿ ಇದಾವೆ ನೋಡ್ರಿ. ಈ ಡೆಂಡ್ರೋಬಿಯನ್ ಆರ್ಕಿಡ್ ಈ ಥರ ಇರ್ತಾವ. ಇದು ಫೆಲನೋಪ್ಸಿಸ್ ಆರ್ಕಿಡ್. ಇದು ನೋಡ್ರಿ, ಫ್ಲವರ್ ಎಷ್ಟು ಚೆನ್ನಾಗೈತಿ. ಆರ್ಕಿಡ್ ನನ್ನ ಹತ್ರ ಭಾಳ ಕಲೆಕ್ಷನ್ ಅದಾವ. ಆರ್ಕಿಡ್ದೊಂದು ಸಪ್ರೇಟ ವಿಡಿಯೋನ ಮಾಡಿ ನಿಮ್ಗೆ ತೋರಿಸ್ತೀನಿ. ನೀವು ಕಮೆಂಟ್ ಒಳಗೆ ನನಗೆ ಹೇಳ್ರಿ, ಆರ್ಕಿಡ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಆರ್ಕಿಡ್ ಪ್ಲ್ಯಾಂಟ್ ಕೇರಿಂಗ್ ಅದನ್ನು ಯಾವ ರೀತಿ ಹಚ್ಚೋದು ಅಂತಂದು ನಿಮ್ಗೆ
ತಿಳ್ಕೊಳ್ಳೋದಿತ್ತಂದ್ರೆ ನನಗೆ ಕಮೆಂಟ್ ಒಳಗೆ ಹೇಳ್ರಿ, ನಾನು ನಿಮ್ಗೆ ಅದ್ರ ಬಗ್ಗೆ ವಿಡಿಯೋನ ಮಾಡಿ ತೋರಿಸ್ತೀನಿ. ಎಷ್ಟು ಹೆಲ್ದಿ ರೂಟ್ ಅದಾವ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಾವು ರೂಟ್. ಈ ರೂಟ್ ಹೆಲ್ದಿ ಇತ್ತಂದ್ರೆ ನಿಮ್ದು ಆರ್ಕಿಡ್ ಹೆಲ್ದಿ ಇರ್ತೈತಿ. ಆರ್ಕಿಡ್ ಭಾಳ ಈಸಿ ಗ್ರೋಯಿಂಗ್ ಪ್ಲ್ಯಾಂಟ್ ಅದ, ಅದಕ್ಕೇನು ಭಾಳ ಮೇಂಟೆನೆನ್ಸ್ ಇರೋದಿಲ್ಲ. ಆರಾಮಾಗಿ ನೀವು ಎಲ್ಲರೂ ಆರ್ಕಿಡ್ ಬೆಳೆಸ್ಬೋದು ಮನೆ ಒಳಗೆ. ನನಗಂತೂ ಆರ್ಕಿಡ್ ಬೆಳೆಸೋದಂದ್ರೆ ಭಾಳ ಖುಷಿ, ಯಾಕಂತಂದ್ರೆ ಫ್ಲವರ್ ಅಷ್ಟು ಚಂದ ಆಗಿರ್ತಾವ, ನೋಡೋಕ್ಕೂ ಚಂದ ಕಾಣಿಸ್ತಾವ. ಒಂದು ಫ್ಲವರ್ 3 ತಿಂಗಳು 6 ತಿಂಗಳಗಟ್ಟಲೆ ಬರ್ತಾವೆ ನೋಡ್ರಿ, 3 ರಿಂದ 6 ತಿಂಗಳ ತನಕ ಇರ್ತಾವೆ ಫ್ಲವರ್ಸ್ ಇವು ಒಂದ್ಸಲ ಆದ್ರೆ. ಆರ್ಕಿಡ್ ಬೆಳೆಸಕತ್ತ ನಾನು 8 ರಿಂದ 10 ವರ್ಷ ಆಯ್ತು. ಅವು ಲೋ ಮೇಂಟೆನೆನ್ಸ್ ಚೆನ್ನಾಗಿ ಬರ್ತಾವೆ, ಏನೂ ಪ್ರಾಬ್ಲಮ್ ಇಲ್ಲ. ಆವಾಗವಾಗ ನಾವು ನೀರನ್ನು ಸ್ಪ್ರೇ ಮಾಡಬೇಕು, ತಿಂಗಳಿಗೊಮ್ಮೆ ನಾವು NPK ಸ್ಪ್ರೇ ಮಾಡಿದರೆ ಆಯ್ತು. ನೋಡ್ರಿ ಚೆನ್ನಾಗೈತಿ ಹೂವು, ಕಂಟಿನ್ಯೂಸ್ ಆಗಿ ಹೂ ಕೊಡ್ತಾನೆ ಇರ್ತಾವೆ ಇವು ಆರ್ಕಿಡ್. ನಾನೀಗ ಬೇಗ ಈಗ ಎಲ್ಲ ಆರ್ಕಿಡ್ ಪ್ಲ್ಯಾಂಟ್ ರೀಪಾಟ್ ಮಾಡಿ ಮತ್ತು ಬೇರೆ ಕಡೆ ನಂಗೆ ಇನ್ನೂ ಸ್ವಲ್ಪ ರೀಪಾಟ್ ಮಾಡೋದವ, ಅದನ್ನು ನಿಮ್ಗೆ ತೋರಿಸ್ತೀನಂತ. ಎಲ್ಲ ಪಾಟ್ಸ ರೀಪಾಟ್ ಮಾಡ್ಕೊತ ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತಿ, ಅದಕ್ಕೋಸ್ಕರ ನಾನು ರೀಪಾಟ್ ಮಾಡಿದ್ಮೇಲೆ ನಿಮ್ಗೆ ಸಿಗ್ತೀನಂತ. ನೋಡ್ಬೋದು ಇಲ್ಲಿ ನೀವು, ಇವೆಲ್ಲ ನಾನು ಇನ್ನೂ ರಿಪೋರ್ಟ್ ಮಾಡ್ಬೇಕಾ, ಇವೆಲ್ಲ ಆರ್ಕಿಡ್. ಇಲ್ಲಿ ನೋಡ್ರಿ, ಎಲ್ಲ ಆರ್ಕಿಡ್ ಪ್ಲ್ಯಾಂಟ ರೀಪಾಟ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಂತ. ಎಲ್ಲ ಕೆಳಗಡೆ ಇದಾವೆ ಇನ್ನೂ, ನೋಡ್ಬೋದು ಇಲ್ಲಿ ನೀವು. ಇದು ನೋಡ್ರಿ ಆರ್ಕಿಡ್ ಕಲರ್ ಎಷ್ಟು ಚೆನ್ನಾಗೈತೆ ನೋಡ್ರಿ. ಇದು ಇಲ್ಲಿ ನೋಡ್ಬೋದು ನೀವು, ಆರ್ಕಿಡ್ ಸ್ವಲ್ಪ ದಿನ ಆದಮೇಲೆ ಇದು ಈ ಥರ ಅದು ಸಸಿನ ಕೊಡ್ತೈತಿ ನಮಗೆ. ಇಲ್ಲಿ ನೋಡ್ರಿ, ಪ್ರತಿಯೊಂದು ಸ್ಟೆಮ್ಮಿಗೂ ಕೂಡ ಅದು ಸಸಿ ಕೊಡ್ತೈತಿ. 1 ರಿಂದ 2, ಒಂದೊಂದಕ್ಕೆ 1 ಕೊಡ್ತೈತಿ, ಒಂದೊಂದಕ್ಕೆ 2 ಕೊಡ್ತೈತಿ, ಈ ಥರ ಅದು ಕೊಡ್ತಾನೆ ಇರ್ತೈತಿ. ಇದನ್ನು ಸ್ವಲ್ಪ ಈಗ ದೊಡ್ಡದಾಗೈತಲ್ಲ, ಇದು ರೂಟ್ಸ್ ನೋಡ್ರಿ ಹೆಂಗೆ ಬಂದವ. ಇದನ್ನು ನಾವು ತೆಗೆದು ಸಪ್ರೇಟ ಒಂದು ಪಾಟ್ ಒಳಗೆ ಹಾಕಿಟ್ವಿ ಅಂದ್ರೆ ಸಪ್ರೇಟ್ ಪ್ಲ್ಯಾಂಟ್ ಆಗ್ತೈತೆ. ಅದು ಒಂದು ಸಲ ತೊಗೊಂಡ್ವಿ ಅಂದ್ರೆ ನಾವು ಮತ್ತೆ ತೊಗೋಬೇಕಂತೇನಿಲ್ಲ, ಇದು ನಮಗೆ ಸಸಿ ಕೊಡ್ಕೊತ ಹೋಗ್ತೈತಿ. ನಾವು ಅದನ್ನು ಪ್ಲ್ಯಾಂಟೇಷನ್ನ ಮಾಡ್ಕೊತ ಹೋಗೋದು. ನಮಗೆ ಎಷ್ಟು ಬೇಕಾದಷ್ಟು ಆರ್ಕಿಡ್ ಆಗ್ತಾವೆ. ಆರ್ಕಿಡಿಗೆ ನಾವು ಡೈಲಿ ನೀರು ಹಾಕ್ಬೇಕಂತೇನಿಲ್ಲ. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಈ ಕಲರ್ ಎಷ್ಟು ನನಗಂತೂ ಭಾಳ ಲೈಕ್ ಆಗ್ತೈತಿ, ಈ ಕಲರ್ ಅಷ್ಟು ಚೆನ್ನಾಗೈತಿ ಇದು ನೋಡ್ರಿ. ಇದು ಏನಂದ್ರೆ ಒಂದು ಫ್ಲವರ್ ಅರಳ್ಕೊಂತ ಹೋಗ್ತಾವೆ. ಇವು ಕೆಳಗಿನಿಂದ ಅರಳ್ಕೊಂತ ಮೇಲ್ಗಡೆ ಬರ್ತಾವೆ, ಇವು ಒಮ್ಮೆ ಅರಳುವುದಿಲ್ಲ. ಹೀಗಾಗಿ ಇದು ಭಾಳ ದಿನ ಲಾಂಗ್ ಲಾಸ್ಟಿಂಗ್ ಫ್ಲವರ್ ಇರ್ತಾವೆ ಇವು. ಈಗ ನಾನು ಪಟ ಅಂತ ಎಲ್ಲ ಆರ್ಕಿಡ್ ಪ್ಲ್ಯಾಂಟನ್ನು ರಿಪೋರ್ಟ್ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಂತ. ಇಲ್ಲಿ ನೋಡ್ಬಹುದು ನೀವೀಗ ನಾನು ಎಲ್ಲ ಆರ್ಕಿಡ್ ಪ್ಲ್ಯಾಂಟನ್ನು ರೀಪಾಟ್ ಮಾಡಿ ಒಂದು ಕಡೆ ನೆರಳೊಳಗೆ ಇಟ್ಟೇನಿ. 4 ದಿನ ಆದಮೇಲೆ ನಾನು ಇವನ್ನ ಮತ್ತೆ ಶೇಡೆಡ್ ಏರಿಯಾದಾಗ ಇಡ್ತೀನಿ. ರೀಪಾಟ್ ಮಾಡಿದ ಮೇಲೆ ಡೈರೆಕ್ಟ್ ಸನ್ಲೈಟಿಗೆ ಇಡಬಾರ್ದು. ಇಲ್ಲಿ ನೋಡ್ರಿ ಎಷ್ಟು ಸಸಿ ಬಿಟ್ಟಾವ. ಇಲ್ಲೇ ಈ ಆರ್ಕಿಡ್ಗೆ ಎಷ್ಟು ಪಪ್ಸ್ ಬಿಟ್ಟಾವ ನೋಡ್ರಿ. 1 2 3 ಇದು 4 ಪಪ್ಸ್ ಬಿಟ್ಟಾವ ನೋಡ್ರಿ. ಇದಕ್ಕೆ ಇದನ್ನು ನಾನು ಸಪ್ರೇಟ್ ಮಾಡಿ ಒಂದೊಂದು ಪ್ಲ್ಯಾಂಟ್ ಆಗ್ತಾವೆ, ಒಂದೊಂದು ಸಪ್ರೇಟ್ ಮಾಡಿ ತೆಗೆದು ಹಚ್ಚಬೇಕು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬೇರೆ ಬಂದಾವೆ ನೋಡ್ರಿ. ಇದೊಂದೊಂದು ಎಲ್ಲ ಸಪ್ರೇಟ್ ಪ್ಲ್ಯಾಂಟ್ ಆಗಿಬಿಡ್ತಾವೆ. ಈಗ 4 ಹೊಸ ಪ್ಲ್ಯಾಂಟ್ ಆಗ್ತಾವೆ. ಈಗ ಒಂದು ಪ್ಲ್ಯಾಂಟ್ ತೊಗೊಳಕ್ಕೆ ನಂಗೆ 700 ರಿಂದ 800 ಅಥವಾ 1000 ರೂಪೀಸ್ ಬೀಳ್ತೈತಿ. ಅದರಿಂದ ಈಗ ನನಗೆ 4 ಸಿಕ್ಕು ನೋಡ್ರಿ. ಅಂದರೆ ಇವು ನನಗೆ ಮುಂದೆ ದೊಡ್ಡ ಆದಮೇಲೆ 3000 ರೂಪೀಸ್ದ ಪ್ಲ್ಯಾಂಟ್ ಆಗಿಬಿಡ್ತಾವೆ. ಈ ಥರ ನಾವು ಮನೆಯೊಳಗನ ಇವನ್ನ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ಬೋದು. ಇಲ್ಲಾಂದ್ರೆ ನಾವು ಈ ಸ್ಟೆಮ್ ಏನಿರ್ತದೆ ಫ್ಲವರ್ ಆಗಿ ಹೋಗಿರ್ತದಲ್ಲ, ಈ ಸ್ಟೆಮ್ಮನ್ನು ನಾವು ಕಟ್ಟಿಂಗ್ ಮಾಡಿ ಇಟ್ವಿ ಅಂದ್ರೆ ಅದ್ರಾಗೂ ಹೊಸ ಪ್ಲ್ಯಾಂಟ ರೆಡಿ ಆಗ್ತಾವೆ. ಆರ್ಕಿಡ್ ಒಳಗೆ ಇದೊಂದು ವೆರೈಟಿ, ಇದಕ್ಕೆ ನಾವು ಗ್ರೌಂಡ್ ಆರ್ಕಿಡ್ ಅಂತೀವಿ. ಗ್ರೌಂಡ್ ಆರ್ಕಿಡ್ ಇದು ನೋಡ್ರಿ, ಈ ಥರ ಫ್ಲವರ್ ಆಗ್ತಾವೆ. ಇದು ಭಾಳ ಕಲರ್ ಒಳಗೆ ಇರ್ತೈತಿ, ಯೆಲ್ಲೋ ಕಲರ್, ವೈಟ್, ಇದೊಂದು ಕಲರ್. ನನ್ನ ಹತ್ರ ವೈಟ್ ಕಲರು ಐತಿ. ಎಷ್ಟು ಚೆನ್ನಾಗಿ ಬರ್ತಾವೆ ಇವು ಹೂವು ನೋಡ್ರಿ. ಇದು ಪ್ಲ್ಯಾಂಟ್ ಬುಷಿಯಾಗಿ ಬರ್ತೈತಿ ಈ ಥರ. ನಾನು ಒಂದೇ ತಂದಿದ್ದೆ, ಅದ್ರೊಳಗಿಂದ ಇಷ್ಟು ಮಲ್ಟಿಪ್ಲೈ ಮಾಡೀನಿ. ಇಲ್ಲಿ ಕೆಳಗಡೆ ಬಂದೈತಿ. ಈ ಥರ ನಾವು ಒಂದೇ ಪ್ಲ್ಯಾಂಟ್ ತಂದು ಅದನ್ನು ಮಲ್ಟಿಪ್ಲೈ ಮಾಡ್ಬೋದು. ಇದು ಒಂದು ವೆರೈಟಿ ಆರ್ಕಿಡ್. ಇದು ನಾನು ಆನ್ಲೈನ್ ಒಳಗೆ ತರಿಸಿದ್ದೆ. ಇದ್ರೊಳಗೂ ಈಗ ಹೂ ಸ್ಟಾರ್ಟ್ ಆಗ್ಯಾವ. ಈಗ ಒಂದು 2-3 ಸಲ ಆಯಿತು ಹೂ ಆಗ್ಯಾವ.
ಈವರೆಗೂ ಆರ್ಕಿಡ್ ಪ್ಲ್ಯಾಂಟ್ ಬಗ್ಗೆ ಅದರ ರಿಪೋರ್ಟಿಂಗ ಮಾಡೋದನ್ನು ನೀವು ನೋಡಿದ್ರಿ. ನಿಮಗೆ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.